ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಜಾರಿ ಮಂಡನೆಯನ್ನ ವಿರೋಧಿಸಿ ಬಿಜೆಪಿಯಿಂದ ಪ್ರತಿಭಟನೆ ರಾಜ್ಯಪಾಲರಿಗೆ ಮನವಿ. ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025ರ ರಾಜ್ಯ ಸರ್ಕಾರದ ಜಾರಿಯನ್ನ ವಿರೋಧಿಸಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಬಿಜೆಪಿ ಪ್ರತಿಭಟನೆಯು ಭಾರತೀಯ ಜನತಾ ಪಾರ್ಟಿ ಮುಂಡರ್ಗಿ ಮಂಡಲ ವತಿಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿ ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಮಯದಲ್ಲಿ ಕೆವಿ ಹಂಚಿನಾಳ, ಕೊಟ್ರೇಶಪ್ಪ ಅಂಗಡಿ, ಕುಮಾರಸ್ವಾಮಿ ಹಿರೇಮಠ, ಆನಂದಗೌಡ ಪಾಟೀಲ್, ರವಿ ಲಮಾಣಿ, ಮೈಲಾರಪ್ಪ ಕಲ್ಕೇರಿ, ಚೆನ್ನಪ್ಪ ವಡ್ಡಟ್ಟಿ, ನಿಂಗರಾಜ್ ಮ್ಯಾಗಳ್ಮನಿ, ಪವನ್ ಮೇಟಿ, ಧ್ರುವಕುಮಾರ್ ಹುಗಾರ್, ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, ಪ್ರಜಾಪವರ್ ಟಿವಿ, ಮುಂಡರ್ಗಿ. ಇದು ಕರ್ನಾಟಕ ರಾಜ್ಯ ಸರ್ಕಾರ ಭಾರತ ದೇಶದಾಗ ಐತೆ ಇಲ್ಲ ಅನ್ನೋ ಇನ್ನೊಂದು ಪುಸ್ತಕ ಮರೆ ಮಾಡ್ತಾರೆ. ರಾಜಕಾರಣ ನಾವಿಲ್ಲೇನು ಮಾತಾಡ್ತೀವಲ್ಲ, ಇದು ಉದ್ಯೋಗವಾಗಿ ಮಾತಾಡೋದಕ್ಕೆ ಪ್ರಚೋದಕಾರಿ ಅಂತ ನಮ್ಮನ್ನು ಕೇಸ್ ಹಾಕಂತ ಉದ್ದೇಶ ಇಟ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ವಿನಾಕಾರಣ ಇಂಥ ನೀತಿಯನ್ನು ಮಾಡಾಕತ್ತೈತಿ. ಅದನ್ನು ನಾವೆಲ್ಲರೂ ಕೂಡಿ ಇವತ್ತು ಗಮನಿಸಬೇಕಾಗೈತಿ. ಯಾಕಂದ್ರೆ ಹಿಟ್ಲರ್ ಹಿಂದಕ್ಕೆ ಏನಂತೀವಲ್ಲ, ಹಿಟ್ಲರ್ ಸರ್ಕಾರ ಅಂತಂದು ಬೇರೆ ದೇಶಗಳಿಗೆ ಹೋಲಿಸ್ತೀವಿ, ಅಂತಾದ ಆ ನೀತಿ ಕರ್ನಾಟಕ ರಾಜ್ಯದಲ್ಲಿ ಅನ್ವಯಿಸಕತ್ತೈತಿ. ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ಎಲ್ಲರೂ ಕೂಡಿ ಕರ್ನಾಟಕ ರಾಜ್ಯವನ್ನು ಉಳಿಸ್ಬೇಕಾಗೈತಿ ಅಂತ ಮಂಡಿಸ್ತಕ್ಕಂಥ ಈ ಕುಶಲ ಕಾರ್ಯ ಮಂಡಿಸ್ತಕ್ಕಂಥ ಏನು ಸಬ್ಜೆಕ್ಟ್ ಎಲ್ಲ ಕೂಡಿ ಖಂಡಿಸಿ ಎರಡು ಮಾತು. ಅಭಿವೃದ್ಧಿ ಕೆಲಸದ ಒಂದು ವಿಧೇಯಕವನ್ನು ಮಂಡನೆ ಮಾಡೋದಕ್ಕಿಂತ ಮುಂಚೆ ಯಾಕೆ ಇದೊಂದು ಪ್ರಚೋದನಕಾರಿ ಒಂದು ವಾಕ್ ಸ್ವಾತಂತ್ರ್ಯವನ್ನು ಕಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಮೊನ್ನೆ ತಾವೆಲ್ಲರೂ ನೋಡಿರ್ಬೋದು, ಅವರು ಒಂದು ಮರೆಮಾಚಿ 5,000 ಕೋಟಿಯನ್ನು ಏನು ಹೊಡಿಬೇಕಂತಂದು ಮಾಡಿದ್ರಲ್ಲ, ಇಂಥ ಹಗರಣಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಜನರು ಅದನ್ನ ಏಕೆ ಚಿಮಾರಿ ಹಾಕ್ತಾರ, ಅದಕ್ಕೆ ಇವರ ಧ್ವನಿಯನ್ನ ಅಡಗಿಸ್ಬೇಕಂತಂದು ಈ ವಿಧೇಯಕವನ್ನು ಮಂಡನೆಯನ್ನು ಮಾಡಿದ್ದಾರೆ. ಇವತ್ತು ನೋಡಿ, ನಮಗೆ ಸ್ವಾತಂತ್ರ್ಯ ಬಂದಾಗಿಂದ್ರೆ ಕೂಡ ನಮಗೊಂದು ಭಾರತೀಯ ಎಲ್ಲ ಪ್ರಜೆಗಳಿಗೆ ಏನೈತಪ್ಪ ಅಂತಂದ್ರೆ ಒಂದು ವಾಕ್ ಸ್ವಾತಂತ್ರ್ಯ ಈ ದೇಶದೊಳಗೆ ಯಾವ್ದಾರ ಒಂದು ದೇಶ ಐತೆ ಅದು ಭಾರತ ದೇಶದೊಳಗೈತಿ. ಇವತ್ತು ಅಂತ ಒಂದು ಧ್ವನಿಯನ್ನ ಕತ್ತಿಸತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರದವ್ರು ಮಾಡಕತ್ತಾರ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಎಲ್ಲೇ ಒಂದು ದುರ್ಘಟನೆ ನಡೀತೈತಿ, ಯಾವುದೇ ಒಂದು ಅನಾಚಾರ ಆಗುತ್ತಾ, ಯಾವುದೇ ಒಬ್ಬ ರೈತರ ಮೇಲೆ ಹಲ್ಲೆ ಆಗುತ್ತಾ, ಯಾವುದೇ ಒಬ್ಬರು ಒಂದು ಏನಪ್ಪ ಅಂದ್ರೆ ಪಕ್ಷ ವಿರೋಧಿ, ಇವತ್ತು ಭಾರತ ದೇಶದ ವಿರೋಧಿ ಚಟುವಟಿಕೆ ನಡೆದ್ರು ಕೂಡ ಅದನ್ನ ಧ್ವನಿ ಎತ್ತಬೇಡ್ರಿ ಅಂತ ಹೇಳ್ತಾರೆ. ಇವತ್ತು ಭಯೋತ್ಪಾದನೆಗಳು ಅಂತ ಆಗ್ತವೆ, ಯಾವತ್ತು ಅದನ್ನು ಕೂಡ ಇವತ್ತು ನೀವು ಧ್ವನಿ ಎತ್ತಿ ಮಾತಾಡಬೇಡ ಅಂತ ಹೇಳ್ತಕ್ಕಂಥ ಒಂದು ಕುತಂತ್ರ ಸರ್ಕಾರ ಇವತ್ತು ಎಲ್ಲರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಅದಕ್ಕೆ ಇದನ್ನು ಯಾವತ್ತು ನಾವು ಭಾರತೀಯ ಪ್ರಜೆಗಳು ಇದನ್ನ ಖಂಡಿಸ್ತೀವಿ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಕೂಡ ಇವತ್ತು ಸರ್ಕಾರಕ್ಕೆ ಮನವಿ ಕೊಡೋದ್ರ ಮುಖಾಂತರ ಈ ಒಂದು ವಿಧೇಯಕವನ್ನ ನೀವು ಕೂಡಲೇ ತೆಗೆದುಹಾಕಬೇಕಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ನಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಕೇಳ್ಕೊಂಡು ನನಗೆ ಎರಡು ಮಾತುಗಳು. ಸರ್ಕಾರದ ವಿರೋಧ ನೀತಿಯಿಂದಾಗಿ ಮಾಡುತ್ತಿರುವ ಈ ಹೋರಾಟಕ್ಕೆ ಎಲ್ಲರೂ ಅವರು ಇವರನ್ನದೇ ಇದು ಯಾರು ಪ್ರಚೋದನೆ ಭಾಷಣ ಮಾಡಬಾರ್ದಂತ ಹೇಳಿ ಮಾಡಕ್ಕೆ ಇದು ಯಾರನ್ನೂ ಬೆಲೆಯ ತಡ್ಡಾಡ್ಲಾರ್ದಂಗೆ ಮಾಡಬೇಕನ್ನೋ ಉದ್ದೇಶದಿಂದ ಈ ಮಾಡ್ತಾರೆ. ರಾಜ್ಯಪಾಲರು ತಡೆ ಹಿಡಿದು ಇದನ್ನು ಮಾಡಬೇಕಂತ ಹೇಳಿ ನಾ ಈ ಮೂಲಕ ಸರ್ಕಾರ